ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇದು ನಮ್ಮ ಸಿರ್ಸಿಯ ಸ್ಟೇಡಿಯಮ್ಮು. ನಾನು ಇಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೀಪಕ್ ಅವರು ಸ್ವಿಮ್ಮಿಂಗ್ ಹೋಗಿದ್ದಾರೆ. ನಾನು ಯುಕ್ತ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಮಳೆ ಬರೋ ಆಗಿದೆ. ವಾತಾವರಣ ನೋಡಿ ಹೇಗಿದೆ ಅಂತ. ಪ್ರಶಾಂತವಾದ ವಾತಾವರಣ. ಆಟ ಆಡೋರು ಆಟ ಆಡ್ತಿದ್ದಾರೆ, ಹಾಗೆ ವಾಕಿಂಗ್ ಮಾಡೋರು ವಾಕಿಂಗ್ ಮಾಡ್ತಿದ್ದಾರೆ. ಇದು ನೇರಳೆ ಮರ ನೋಡಿ. ಇಲ್ಲಿ ಸುಮಾರು ಹೂವೆಲ್ಲ ಬಿಟ್ಕೊಂಡಿದೆ, ಇನ್ನೇನು ಕಾಯಿ ಆಗುತ್ತೆ ನೋಡಿ. ವಾತಾವರಣ ಅಷ್ಟು ಕೂಲ್ ಆಗಿದೆ ಅಂತ ಎಲ್ಲರೂ ಕೂಡ ವಾಕ್ ಮಾಡ್ತಿದ್ದಾರೆ, ಹಾಗೆ ಆಟ ಆಡೋರು ಆಟ ಆಡ್ತಿದ್ದಾರೆ. ಅಲ್ಲಿ ಮರಳು ರಾಶಿ ಮೇಲೆ ಕುತ್ಕೊಂಡಿರೋದು ಯುಕ್ತ ನೋಡಿ ಆಟ ಆಡ್ತಿದ್ದಾಳೆ. ಮಳೆ ಮಳೆ ಹಾಗೆ ಇವಾಗ ಸಡನ್ ಆಗಿ ಗಾಳಿ ಕೂಡ ಸ್ಟಾರ್ಟ್ ಆಯ್ತು ನೋಡಿ. ಎಷ್ಟೊಂದು ಜೋರಾಗಿ ಗಾಳಿ ಬರ್ತಿದೆ ಅಂತ. ಫೈನಲಿ ಜೋರಾಗಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ಇವಾಗ ಒಂದು 3-4 ದಿನದಿಂದ ರೆಗ್ಯುಲರಾಗಿ ಸಂಜೆ ಟೈಮಲ್ಲಿ ಮಳೆ ನೋಡಿ. ಸ್ವಿಮ್ಮಿಂಗ್ ಪೂಲಲ್ಲಿ ಕೂಡ ಕತ್ಲು. ಹಾಗೆ ಯುಕ್ತನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು. ಆ್ಯನ್ಯುವಲ್ ಡೇ ಫಂಕ್ಷನಿಗೆ ಬಂದಿದ್ವಿ ನಾನು, ಯುಕ್ತ. ದೀಪಕ್ ಅವರು ಫೋಟೋಶೂಟಿಗೆ ಹೋಗಿದ್ದಾರೆ. ಇವಾಗ ಕಾರ್ಯಕ್ರಮ ಎಲ್ಲ ಹೇಗಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ. Okay, now here take your first place in running race. Here take you first place in balloon balance. ಹೋಗು ಹೋಗು ಹೋಗು. Next, Ashvi. She has secured first place in frog jump. Good girl. ಅದರಿಂದ ಅವರಿಗೂ ಮುಂದಿನ ಈಗ 6 ವರ್ಷ ತನಕ ಮನೆಯಲ್ಲೇ ಇದ್ದು 6 ವರ್ಷಕ್ಕೆ ಶಾಲೆ ಸೇರಿಸ್ಬಿಟ್ರೆ ಅವ್ರಿಗೆ ಒಮ್ಮೆಗೆ ಹೊರಗಿನ ವಾತಾವರಣ ಸ್ಕೂಲ್ ಸ್ಟಾರ್ಟ್ ಆಗಿ 3 ವರ್ಷ ಆಯಿತು. ಚಂದ್ರ ಕಿಡ್ಸ್ ಸ್ಕೂಲ್ ಅಂತ ಮರಾಠಿ ಕೊಪ್ಪದಲ್ಲಿರೋದು. ಯುಕ್ತ ಕೂಡ 1.5 ವರ್ಷದಿಂದ ಹೋಗ್ತಾ ಇದ್ದಾಳೆ. ಜಸ್ಟ್ ಪ್ಲೇ ಹೋಮ್ ಥರ, ಅಂದರೆ LKG UKG ಎಲ್ಲ ಇಲ್ಲ. ಮಕ್ಕಳಿಗೆ ಒಳ್ಳೊಳ್ಳೆ ಗೇಮ್ಸ್ ಆಡಿಸೋದು, ಆ್ಯಕ್ಟಿವಿಟೀಸ್ ಮಾಡಿಸೋದು, ಆ ಥರ ಎಲ್ಲ ಮಾಡ್ತಾರೆ. ಆಮೇಲೆ ಬೇಸಿಕ್ ಲರ್ನಿಂಗ್ ಕೂಡ ಇರುತ್ತೆ. ಮಕ್ಕಳಿಗೆ ಗೇಮ್ಸ್ ಎಲ್ಲ ಆಡಿಸಿದ್ರು, ಅದರ ಪ್ರೈಸನ್ನು ಕೊಟ್ಟಿದ್ರು. ಆಮೇಲೆ ಪ್ರೋಗ್ರೆಸ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ಶಿಕ್ಷಕರು, ಅತಿಥಿಗಳು, ಅಧ್ಯಕ್ಷರು, ಪಾಲಕರು, ಮಕ್ಕಳು ಮತ್ತೆಲ್ಲರಿಗೂ ಆತ್ಮೀಯವಾದ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಆಮೇಲೆ ಗ್ರೂಪ್ ಫೋಟೋ ಎಲ್ಲ ತೊಗೊಂಡಿದ್ದಾಯಿತು. ಮತ್ತು ಮಕ್ಕಳ ಡ್ಯಾನ್ಸು, ರೈಮ್ಸ್ ಎಲ್ಲ ಇತ್ತು. ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಡ್ಯಾನ್ಸು ಅದು ಇದು ಮಾಡಿದ್ರು. ಕಾಪರೇಟ್ ಬರುತ್ತೆ ಅಂತ ಮ್ಯೂಸಿಕ್ ಹಾಕಿಲ್ಲ. ಇಲ್ಲಿ ನೋಡಿ ರೈಮ್ಸ್ ಹೇಳಿ ಅಂದರೆ ಒಬ್ಬನು ಏನು ಹೇಳ್ತಿದ್ದಾನೆ ಅಂತ. ಸ್ಕೂಲ್ ಚೆನ್ನಾಗಬೇಕು, ಕಿಲಾಡಿ ಮಾಡೋದಲ್ಲ, ಕಿಲಾಡಿ ಸ್ಕೂಲಿಂದ ಹೊಡಿತಾರೆ. ಗೊತ್ತಾಯ್ತಾ? ಆಯ್ತು ಗೊತ್ತಾ? ನಾವು ಕುತ್ಕೊಂಡಿರ್ಬೇಕು. ಪಪ್ಪ ಇದು ಸುಗರ್ಣ ಪಪ್ಪ
box, wearing the title box. My friend lady. ಜಾನಿ ಜಾನಿ ಎಸ್ ಪಪ್ಪ ಹಾಂ ಹೇಳು ಹಾಂ ಜಾನಿ ಹಾಂ ಆಮೇಲೆ ನಾಚಿಕೆ ಮುಟ್ಕೊಂಡು ಏನೂ ಹೇಳಿಲ್ಲ, ಎಲ್ಲರೂ ಸೇರಿಕೊಂಡು ಮತ್ತೆ ಆಟ ಆಡೋಕೆ ಸ್ಟಾರ್ಟ್ ಮಾಡಿಬಿಟ್ರು. ಮನೆಗೆ ಸಿಕ್ಕಿದ್ದವ್ರಿಗೆ ಅದೊಂದು ಆಟ ಆಗೋಯ್ತು. ಆಮೇಲೆ ಪ್ಲೇ ಸ್ಕೂಲ್ ಅಂತ ಅನಿಸುತ್ತೆ ಇದು, ಇವ್ರನ್ನೆಲ್ಲ ಕಂಟ್ರೋಲ್ ಮಾಡೋದು ದೊಡ್ಡ ಟಾಸ್ಕೇ ಆಗಿರುತ್ತೆ ಅವರಿಗೆ. ಆಮೇಲೆ ಸ್ವೀಟ್ ಎಲ್ಲ ಅಂತ ಇದ್ರು, ಮತ್ತು ಊಟ ಕೂಡ ಅಲ್ಲೇ ರೆಡಿ ಮಾಡಿಸಿದ್ರು. ಫೈನಲಿ ಯುಕ್ತಾಳ ಸ್ಕೂಲ್ ಆ್ಯನ್ಯುವಲ್ ಡೇ ಕೂಡ ಮುಗೀತು. ಹಾಗೆ ರಾಮನವಮಿ ಸ್ಪೆಷಲ್ ಅಂತ ಇಲ್ಲಿ ನಿತ್ಯಾನಂದ ಮಠಕ್ಕೆ ಬಂದ್ವಿ. ನಮ್ಮ ಸಿರ್ಸಿಯ ಮರಾಠಿ ಕೊಪ್ಪದಲ್ಲಿರೋದು ಇದು. ಸಿರ್ಸಿ ಪೇಟೆಯಲ್ಲೇ ರಾಮನ ದೇವಸ್ಥಾನ ಇರೋದು ಇದೊಂದೇ ಅಂತೆ. ಹಾಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ಕಾಣಿಕೆನ ಹಾಕಿ ಬಂದ್ವಿ. ಮಧ್ಯಾಹ್ನ ಮೇಲೆ ಆಗಿತ್ತು ಹೋಗಿದ್ದು ನಾವು. ರಾಮನವಮಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ನೋಡಿ ಖುಷಿ ಆಯಿತು. ನಾನಂತೂ ಫಸ್ಟ್ ಟೈಮ್ ಹೋಗಿರೋದು. ಹಾಗೆ ಒಂದು ರೌಂಡು ಎಲ್ಲ ಕಡೆ ದೇವ್ರ ದರ್ಶನ ಮಾಡಿಕೊಂಡು ಇವಾಗ ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ, ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹೋಗ್ತಾ ಇದೆ ಅಂತ